ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ರ? ಎಲ್ಲ ದೇವ್ರ ದಯದಿಂದ ಚೆನ್ನಾಗಿದ್ರ ಅಂದ್ಕೊಂಡಿದೀನಿ. ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ವಿಶೇಷವಾಗಿ ಗಾಳಿಪಟದ ದಿನವನ್ನ ಆಚರಣೆಯ ಒಂದು ಸಾಂಪ್ರದಾಯಿಕ ಒಂದು ವಿಡಿಯೋವನ್ನ ನಿಮ್ಮ ಮುಂದೆ ತರುವ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಒಂದು SRS ವಿದ್ಯಾಸಂಸ್ಥೆಯಿಂದ ಆಯೋಜನೆ ಆಗಿರ್ತಕ್ಕಂಥ ಕೈಟ್ ಡೇ ಗಾಳಿಪಟ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದಾರೆ. ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು SRS ವಿದ್ಯಾಸಂಸ್ಥೆಯ ಆಡಳಿತ ಅಧಿಕಾರಿಗಳು ಹಾಗೂ ಮುಖ್ಯ ಶಿಕ್ಷಕರು ಚಿನ್ಮಯ್ ಸರ್ ಮತ್ತು ರವಿ ಸರ್ ಅಂತಂದೇಳಿ ಇವರು ಈ ಒಂದು ಗಾಳಿಪಟವನ್ನ ಹಾರಿಸುವ ಮುಖಾಂತರ ಉದ್ಘಾಟನೆ ಮಾಡಿದ್ರು. ಬರ್ರಿ ಅವ್ರನ್ನ ಮಾತಾಡ್ಸೋಣ. ಅವರು ಈ ಒಂದು ಗಾಳಿಪಟದ ವಿಶೇಷತೆಯ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಬರನ್ ಬರ್ರಿ. ರಾಘವೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ವಿಶೇಷ ದಿನವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅದು ಏನು ಅಂತ ಹೇಳಿದ್ರೆ ಕೈಟ್ ಡೇ ಅಂತ, ಗಾಳಿಪಟದ ದಿನದ ಆಚರಣೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜ್ ಆವರಣದಲ್ಲಿ ಇವತ್ತು ನಾವು ಅಲ್ಲಿ ಭೇಟಿ ಆಗಿದ್ವಿ. ಯಾಕಂತಂದ್ರೆ ನನ್ನ ಮಗನು 6th ಸ್ಟ್ಯಾಂಡರ್ಡ್ ನಲ್ಲಿ ಇಲ್ಲಿ ಓದ್ತಾ ಇದ್ದಾನೆ, ಅದಕ್ಕೆ ಬಂದಿನಿ. ಇದೊಂದು ಅವಕಾಶ ನನಗೆ ಸಿಕ್ತು. ಈ ಒಂದು SRS ಸಂಸ್ಥೆಯ ಆಡಳಿತಾಧಿಕಾರಿಗಳು ಮತ್ತೆ ಆಸ್ಕರ್ ಶಾಲೆಯ ಹೆಡ್ ಮಾಸ್ಟರ್ ನಮ್ಮ ಜೊತೆಗೆ ಚಿನ್ಮಯ್ ಸರ್ ಅಂತಂದೇಳಿ ಅವ್ರನ್ನ ಸ್ವಲ್ಪ ಈ ಗಾಳಿಪಟದ ವಿಶೇಷತೆ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಸೋಣ. ರವಿ ಸರ್, ಈಗ ಗಾಳಿಪಟನ ವಿಶೇಷವಾಗಿ ನಾವು ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಇದ್ರ ಮಹತ್ವ, ಯಾವಾಗ ಇದನ್ನ ಒಂದು ರೂಢಿಯಲ್ಲಿ ಇರಿಸ್ಕೊಂಡು ಯಾವೆಲ್ಲ ದೇಶಗಳಲ್ಲಿ ಇದೊಂದು ಸಾಂಪ್ರದಾಯಿಕವಾಗಿ ನಡೀತಾ ಬಂದಿದೆ ಸರ್? ನಮಸ್ಕಾರ ರಾಘವೇಂದ್ರ ಅವರೇ. ಇದರ ಒಂದು ಗಾಳಿಪಟ ಹಾರಿಸುವಿಕೆಯ ಒಂದು ಹಿನ್ನೆಲೆಯನ್ನು ಹೇಳೋದಾದ್ರೆ, ಪ್ರಪ್ರಥಮ ಬಾರಿ 2800 ವರ್ಷಗಳ ಹಿಂದೆ ಇದನ್ನ ರೂಢಿಗೆ ಬಂತಿದ್ದು ಗಾಳಿಪಟವನ್ನು ಹಾರಿಸ್ತಕ್ಕಂತ ಒಂದು ಇದರ ಹಿನ್ನೆಲೆ ಹೇಳೋದಾದ್ರೆ, ಇನ್ನು ಅದನ್ನ ಯಾವ ಕಾರಣಕ್ಕೋಸ್ಕರ ಈ ಗಾಳಿಪಟನ ಹಾರಿಸ್ತಾ ಇದ್ರು ಅಂದ್ರೆ, ಒಂದು ಗಾಳಿಯ ದಿಕ್ಕನ್ನ, ಎರಡನೇದು ಗಾಳಿಯ ವೇಗವನ್ನ, ಮೂರನೇದು ಬಹಳ ಮುಖ್ಯವಾಗಿ ಈ ಸೋಲ್ಜರ್ಸ್ ಅನ್ನ, ಯಾರು ಈ ಸೈನಿಕರನ್ನ ಶಿಫ್ಟ್ ಮಾಡ್ಲಿಕ್ಕೆ ಬಳಸ್ಕೊಂಡ್ರು. ಅದ್ರ ಜೊತೆಯಲ್ಲಿ ಆ ಮಕ್ಕಳು ಇರ್ತಕ್ಕಂಥ ಸೃಜನಶೀಲ ಸಾಮರ್ಥ್ಯದ ಅಭಿವ್ಯಕ್ತತೆಗೆ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ಲಿಕ್ಕೆ ಇದು ಪೂರಕವಾಗಿರ್ತಿತ್ತು ಚಟುವಟಿಕೆ. ಅದಕ್ಕೆ ಕಲರ್ ಆಗಿರ್ತಕ್ಕಂಥ ಒಂದು ಪೇಪರ್ ಅನ್ನ ಅಂಟಿಸಿ, ಅದಕ್ಕೆ ಟೇಲ್ ಬಾಲವನ್ನ ಅಂಟಿಸಿ, ಏನೋ ಒಂದು ಖುಷಿ ಕೊಡ್ತಕ್ಕಂಥ ಒಂದು ಚಟುವಟಿಕೆ. ಈ ಒಂದು ಗಾಳಿಪಟ ಹಾರಿಸುವಿಕೆ ಒಂದು ಚಟುವಟಿಕೆ ಸರಿಸುಮಾರು 12 ದೇಶಗಳಲ್ಲಿ, ಚೀನಾ, ಮಲೇಷಿಯಾ, ಥೈಲ್ಯಾಂಡು, ಜಪಾನು, ಜರ್ಮನಿ, ಫ್ರಾನ್ಸ್ ಅಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ದಿನ ಅಂತಾನೆ ಆಚರಿಸ್ತಾರೆ ಇದನ್ನ. ಈ ಗಾಳಿಪಟದ ಒಂದು ದಿನದ ಒಂದು ಹಾರಿಸುವಿಕೆಯ ದಿನ ಅಂತೇಳಿ ದಿನಾಚರಣೆಯನ್ನ ಆಚರಿಸ್ತಾರೆ. ಇದು ಪಾಶ್ಚಿಮಾತ್ಯ ದೇಶಗಳಿಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಗಾಳಿಪಟ ಹಾರಿಸುವಿಕೆ ನೋಡ್ಬೋದು. ಎರಡನೇದು, ನಮ್ಮ ಭಾರತೀಯ ಒಂದು ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಇದರದೇ ಆಗಿರ್ತಕ್ಕಂಥ ಮಹತ್ವ ಇದೆ. ಮನರಂಜನೆಯ ಜೊತೆಯಲ್ಲಿ ಏನೋ ಮಕ್ಕಳ ಒಂದು ಈ ಕಲಿಕೆಯ ವಾತಾವರಣದಲ್ಲಿ ಒತ್ತಡಕ್ಕೆ ಒಳಗಾಗಿರ್ತಕ್ಕಂಥ ಮಕ್ಕಳನ್ನ ಒತ್ತಡ ಮುಕ್ತಗೊಳಿಸ್ಲಿಕ್ಕೆ, ಮಾನಸಿಕವಾಗಿ ಭಾವನಾತ್ಮಕವಾಗಿ ಮುಕ್ತಗೊಳಿಸೋದ್ರ ಜೊತೆಯಲ್ಲಿ ಅವ್ರಲ್ಲಿರ್ತಕ್ಕಂಥ ಒಂದು ವಿವಿಧ ರೀತಿಯ ಒಂದು ಸೃಜನಶೀಲ ಸಾಮರ್ಥ್ಯಗಳು ಅಭಿವ್ಯಕ್ತವಾಗಲಿಕ್ಕೆ ಒಂದು ಚಟುವಟಿಕೆಯನ್ನಾಗಿ ನಾವು ನೋಡ್ತಾ ಇದೀವಿ ನಮ್ಮ ದೇಶದಲ್ಲೂ ಸಹ. ಅದಷ್ಟೇ ಅಲ್ಲ, ಒಂದು ಮೌಲ್ಯಗಳ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ, ಗಾಳಿಪಟ ಅತಿ ಎತ್ತರಕ್ಕೆ ಹಾರುತ್ತೆ. ಅದು ಸ್ವತಂತ್ರವಾಗಿ ಹಾರಲ್ಲ, ಅದಕ್ಕೆ ಒಂದು ಸೂತ್ರ ಬೇಕು. ದಾರ ಅಂತ ಕರಿತೀವಿ, ಒಂದು ದಾರ, ಬಾಲ, ಅದಕ್ಕೆ ಟೇಲ್ ಇರುತ್ತೆ, ಬಾಲ ಇರುತ್ತೆ. ಅದರ ಸಹಾಯದೊಂದಿಗೆ, ಗಾಳಿಯ ಸಹಾಯದೊಂದಿಗೆ ಅತಿ ಎತ್ತರಕ್ಕೆ ಅದು ಸಾಂದ್ರತೆ ಇರುತ್ತಲ್ಲ, ಅದು ಗಾಳಿಪಟಿಯ ಸಾಂದ್ರತೆಗೆ ಅನುಗುಣವಾಗಿ ಎತ್ತರಕ್ಕೆ ಹೋಗುತ್ತದು ಸೂತ್ರದ ಸಹಾಯದಿಂದ. ಅದರ ಅರ್ಥ ಏನಪ್ಪ ಅಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ, ವಿದ್ಯಾರ್ಥಿ ಇರ್ಬೋದು, ಅವನು ಎತ್ತರಕ್ಕೆ ನಾವು ಓದ್ತಾನೆ, ಎತ್ತರದ ಉನ್ನತವಾಗಿರ್ತಕ್ಕಂಥ
ಸ್ಥಾನಮಾನ ಪಡಿತಾನೆ ಅಂದ್ರೆ ಅದರ ಹಿನ್ನೆಲೆ ಹಲವಾರು ಶ್ರಮ ಇರುತ್ತೆ. ಈ ಗಾಳಿಪಟ ಹೇಗೆ ಎತ್ತರಕ್ಕೆ ಹೋಗ್ಲಿಕ್ಕೆ ಅದರ ದಾರ ಬಾಲ ಮಾಡಿರ್ತಕ್ಕಂಥವ್ರು ಹೇಗೆ ಶ್ರಮ ಇರುತ್ತೋ ಅದರಂತೆಯೇ ಮಕ್ಕಳು ನಾವು ಎತ್ತರದ ಉನ್ನತ ಸ್ಥಾನಮಾನಕ್ಕೆ ಹೋಗ್ಬೇಕು ಅಂದ್ರೆ, ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಮೊದಲನೇದಾಗಿ ಪೋಷಕರು, ಶಿಕ್ಷಕರು, ಹಿತೈಷಿಗಳು, ಸಮಾಜ, ಸರ್ಕಾರ ಇವರೆಲ್ಲರ ಪರಿಶ್ರಮದಿಂದಾಗಿ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಯಿತು ಅನ್ನೋದು ಒಂದು ಮಾರಲಿಟಿ ಅದರಲ್ಲಿದೆ. ಈ ಹಿನ್ನೆಲೆ ನಮ್ಮ ನಮ್ಮ ಭಾರತದ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಅರ್ಥೈಸಿದ್ದಾರೆ. ಇನ್ನು ಪಾಶ್ಚಿಮಾತ್ಯ ಸಂಸ್ಕೃತಿ ಹಿನ್ನೆಲೆ ನಿಮಗೆಲ್ಲ ಗೊತ್ತಿದೆ. ಭಾರತೀಯ ಸಂಸ್ಕೃತಿಗೂ ಮತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಏನಪ್ಪಾ ಅಂದ್ರೆ ಅದು ಭೋಗ ಸಂಸ್ಕೃತಿ, ಕೇವಲ ಮನೋರಂಜನೆ ಮಾತ್ರ ಸೀಮಿತ ಅದು ಆಕ್ಟಿವಿಟಿ. ನಾವು ಇಲ್ಲಿ ಮನೋರಂಜನೆ ಜೊತೆಯಲ್ಲಿ ಏನೋ ಒಂದು ಅದರಲ್ಲಿರ್ತಕ್ಕಂಥ ಮಾರಲಿಟಿಯನ್ನ ಗುರುತಿಸಿಕೊಳ್ಳಿಕ್ಕೆ ಈ ಒಂದು ಗಾಳಿಪಟ ಹಾರಿಸುವಿಕೆ ಚಟುವಟಿಕೆ ಸಹಾಯಕವಾಗುತ್ತೆ ನನ್ನ ಒಂದು ಅಭಿಪ್ರಾಯ. ಧನ್ಯವಾದಗಳು. ತಿಳಿಸಿದಂತಹ ರವಿ ಸರ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ಒಂದು ಶಾಲೆಯ ಮುಖ್ಯಸ್ಥರು ಇದ್ದಾರೆ, ಹೆಡ್ ಮಾಸ್ಟರ್ ಚಿನ್ಮಯ್ ಸರ್ ಅಂತಂದು, ಅವ್ರು ಏನ್ ಹೇಳ್ತಾರೆ ಕೇಳಂಬ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಈಗಷ್ಟೇ ನಮ್ಮ ಆಡಳಿತಾಧಿಕಾರಿಗಳಾಗಿರ್ತಕ್ಕಂತಹ ಡಾಕ್ಟರ್ TS ರವಿ ಸರ್ ಅವರು ಅತ್ಯಂತ ವಿಸ್ತಾರವಾಗಿ ಒಂದು ಗಾಳಿಪಟ ಅಥವಾ ಕೈಟ್ ಸೆಲೆಬ್ರೇಷನ್ ಅದರ ಒಂದು ಹಿನ್ನೆಲೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ರು. ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡೋದೇನಂದ್ರೆ, ಸರ್ ಹೇಳ್ದಂಗೆ ಗಾಳಿಪಟ ಎಷ್ಟೇ ಎತ್ತರಕ್ಕೆ ಹಾರಿದ್ರು ಮೂಲತಃವಾಗಿ ಅದ್ರ ಸೂತ್ರ ಎಲ್ಲಿರ್ಬೇಕೋ ಅಲ್ಲಿದ್ರೆ ಮಾತ್ರ ಅದು ವೇಗವಾಗಿ ಅದರ ಒಂದು ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಈ ಮೌಲ್ಯವನ್ನ ತಳಹದಿಯಾಗಿ ಇಟ್ಕೊಂಡು ಹೇಳ್ಬೇಕಾದಾಗ ಅಥವಾ ಒಂದು ಹಿಂದೂ ಸಂಸ್ಕೃತಿಯನ್ನ ತಳಹದಿಯಾಗಿ ಇಟ್ಕೊಂಡು ಹೇಳೋದಾದ್ರೆ ಮಕರ ಸಂಕ್ರಾಂತಿ ನಮ್ಮ ಭಾರತದಲ್ಲಿ ಅತ್ಯಂತ ಮಹತ್ವವನ್ನ ಪಡ್ಕೊಂಡಿರ್ತಕ್ಕಂತಹ ಒಂದು ದಿನ ಇದು. ಯಾಕೆ ಅಂದ್ರೆ ಸೂರ್ಯನ ಪಥ ಬದಲಿಸ್ತಕ್ಕಂತಹ ಒಂದು ಸಂದರ್ಭ. ಆ ಸಂದರ್ಭದೊಳಗಡೆಗೆ ಭಾರತದಾದ್ಯಂತ ಈ ಒಂದು ಗಾಳಿಪಟವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಅದೇ ರೀತಿ ಎಲ್ಲರೂ ಸಹ ಈ ಒಂದು ಮಹತ್ವವನ್ನು ಅರ್ಥಕೊಳ್ಳೋದ್ರ ಜೊತೆಗೆ ಎಲ್ಲಾ ಸಂದರ್ಭದಲ್ಲಿ ಗಾಳಿಯ ಒಂದು ವೇಗ ಮತ್ತೆ ಅದರ ಒಂದು ಸಾಂದ್ರತೆಯ ಬಗ್ಗೆ ಮಾಹಿತಿ ಬೇಕಾದಂತ ಸಂದರ್ಭದಲ್ಲಿ ಇದನ್ನ ಉಪಯೋಗಿಸ್ಕೊಂಡಾಗ ಮತ್ತೆ ಸೃಜನಶೀಲತೆಯನ್ನ ಮಕ್ಕಳಲ್ಲಿ ಅಭಿವ್ಯಕ್ತಗೊಳಿಸೋದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡೋ ನಿಟ್ಟಿನಲ್ಲೂ ಇದನ್ನ ಅಳವಡಿಸ್ಕೋಬಹುದು ಅಂತ ಹೇಳ್ತಾ ಈ ಒಂದು ಸಂದರ್ಭಕ್ಕೆ ನಾನು ರಾಘವೇಂದ್ರ ಸರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಗಾಳಿಪಟ ದಿನದ ವಿಶೇಷತೆ ಬಗ್ಗೆ ನಾಲ್ಕು ಮಾತನಾಡಿದ ಚಿನ್ಮಯ್ ಸರ್ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮೇಡಮ್, ಈಗ ನಿಮ್ ಸಂಸ್ಥೆಯಲ್ಲಿ ಗಾಳಿಪಟ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೀರಾ, ಕೈಂಡ್ ಡೇ ಅಂತ ಮಾಡ್ತಾ ಇದೀರಾ. ನೀವು ಮಕ್ಕಳ ಜೊತೆ ಎಲ್ಲ ಸ್ಪೆಂಡ್ ಮಾಡ್ತಾ ಇದೀರಾ. ದಿವಸ ಕ್ಲಾಸ್ ಅಲ್ಲಿ ಇದ್ ಮಾಡೋದಕ್ಕೂ ಇವತ್ತು ಯಾವ ತರ ಫೀಲ್ ಮಾಡ್ತೀರಾ ನೀವು? ನಮಸ್ತೆ, ನನ್ನ ಹೆಸರು ಶಾಂಭವಿ ಅಂತ ಅಂದ್ಬಿಟ್ಟು ಗಣಿತ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ SRS ಆಸ್ಕರ್ ಸ್ಕೂಲ್ ನಲ್ಲಿ. ಸರ್, ದಿನ ಚಟುವಟಿಕೆ ಮೂಲಕ ನಾವು ಸ್ಕೂಲ್ ನಲ್ಲಿ ಪಾಠ ಮಾಡ್ತಾ ಇರೋದ್ರಿಂದ ಖುಷಿಯಾಗಿ ಅಲ್ಲೂ ಮಾಡ್ತಾ ಇದ್ವಿ. ಬಟ್ ಇವತ್ತು ಅದಕ್ಕಿಂತ ತುಂಬಾ ಖುಷಿಯಾಗಿ ನಾವು ಇಲ್ಲಿ ಆಚರಿಸ್ತಾ ಇದೀವಿ ಸರ್. ಜೊತೆಗೆ ನಮ್ಮ ಫ್ಯಾಮಿಲಿ ಜೊತೆಯಿಂದ ಆಚರಿಸ್ತಿರೋದ್ರಿಂದ ಇನ್ನ ಹೆಚ್ಚಾಗಿ ನಮಗೆ ತುಂಬಾ ಖುಷಿ ನೀಡ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಸರ್, ನಾವು ಈ ದಿನ ಗಾಳಿಪಟ ದಿನವನ್ನ ಆಚರಿಸ್ತಾ ಇದ್ದೀವಿ. ನಮ್ಮ ಶಾಲೆಯ ವತಿಯಿಂದ ಪೋಷಕರೆಲ್ಲ ಬಂದ್ಬಿಟ್ಟು ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಇದು ನಮಗೆ ಬಹಳ ಖುಷಿ ಕೊಟ್ಟಿದೆ. ಅದು ಅಲ್ಲದೆ ನಮ್ಮ ಆಡಳಿತಾಧಿಕಾರಿಗಳಾದಂತಹ ರವಿ ಸರ್ ಕೂಡ ಗಾಳಿಪಟದ ಸೂತ್ರದ ಬಗ್ಗೆ ಬಹಳ ಸ್ವಾರಸ್ಯಕರವಾಗಿ ಎಲ್ಲರಿಗೂ ವಿವರಿಸಿದ್ರು. ಅದೇ ರೀತಿ ಮಕ್ಕಳು ಕೂಡ ಉತ್ಸಾಹದಿಂದ ಭಾಗವಹಿಸ್ತಾ ಇರೋದು ನಮಗೆ ಬಹಳ ಖುಷಿ ತಂದಿದೆ. ನಾವು ಕೂಡ ದಿನಾಲೂ ಪಾಠ ಈ ನಾಲ್ಕು ಗೋಡೆಗಳ ಮಧ್ಯೆ ಇದ್ದು ಈ ದಿನ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ಕೂಡ ಪಾಠ ಕಲಿತಾ ಇರೋದು ಬಹಳ ಖುಷಿ ತಂದಿದೆ. ಥ್ಯಾಂಕ್ ಯು. Namaste to all. In regarding to Big Kite Festival, it's be very enrichment of this day. Everybody are be enjoyable this moment. Really, it's very active like a CCA around itself. Very wonderful opportunity for involving that along with the parents also. The teachers are be and then they are like the kids itself. They are entertaining along with that Kites Day. Really, it's a wonderful opportunity to everyone to be in part of education. It's also be a part of co-curriculum. Very nice. Thank you. Namaste everyone. I am Shanvi from grade 6 from SRS Askar Public School. We are celebrating Kite Day. We are so excited to play with our kites. Thank you. Namaste everyone. I am Rashmita from UKG.
your kite day. Very happy. Thank you. ವಿತ್ ಅವರ್ ಪೇರೆಂಟ್ಸ್ ನಾವು ಕೈಟೆ ಮಾಡೋದ್ರಿಂದ ತುಂಬಾ ಮಕ್ಕಳಿಗೆ ಎಂಜಾಯ್ ಮಾಡೋದು ತುಂಬಾ ಅನುಕೂಲ ಆಯ್ತು. ತುಂಬಾ ಎಂಜಾಯ್ ಮಾಡ್ತಾ ಇದೀವಿ ಪೇರೆಂಟ್ಸ್ ನಾವು ಮಕ್ಕಳ ಜೊತೆ ಸ್ಟೂಡೆಂಟ್ಸ್ ಜೊತೆಗೆ. ತುಂಬಾ ಚೆನ್ನಾಗಿದೆ ಇದು ಗೇಮ್, ಇದು ಆಟ ಆಡೋದು ಮಕ್ಕಳಿಗೆ. ಒಂಥರ ಸಂಡೇ ಇದು ಫ್ರೀ ಆಗಿರೋದ್ರಿಂದ ಮಕ್ಕಳ ಜೊತೆ ಬಂದು ಫ್ರೀ ಆಗಿ ಮಾಡಕ್ಕೂ ನಮಗೂ ತುಂಬಾ ಅನುಕೂಲ ಆಯ್ತು. ಥ್ಯಾಂಕ್ ಯು ಸರ್. SRS ಇದು ಟೀಚರ್ಸ್ ಇದೆಲ್ಲ ಮಾಡಿರೋದ್ರಿಂದ ಅದು ನಮಗೆ ತುಂಬಾ ಹ್ಯಾಪಿ ಆಗಿದೆ ಸರ್. ಥ್ಯಾಂಕ್ ಯು. I am Shankwa. ಕೈಟೆ Very happy.